ನಾನು ಬೆಂಗಳೂರಿಗೆ ಬಂದಾಗ 72ನೇ ಇಸ್ವಿ ರಾಜರತ್ನಂ ಮೂಲಕ ಡಿ ವಿ ಜಿಯವ್ರ ಪರಿಚಯ ಆಯಿತು. ನಾನಾಗ ತುಂಬ ಹುಡುಗ, ಎತ್ತರದ ಡಿ ವಿ ಜಿಯನ್ನು ನೋಡೋದನ್ನು ಆರಾಧನಾ ಭಾವದಿಂದ ಬೆರಗೋ ಕಣ್ಣುಗಳಿಂದ ನೋಡಿದ್ದು. ಆದರೆ ಒಂದೊಂದು ಘಟನೆ ಕೂಡ ನಂತರ ಮೆಲುಕು ಹಾಕಿದಾಗ ನನಗೆ ಯಾವಾಗಲೂ ಹೇಳ್ತೀನಿ, ಮೌಲ್ಯಗಳು ನಮ್ಮ ಜೀವನದಲ್ಲಿ ಬಂದದ್ದು ನಮಗೆ ಗೊತ್ತಾಗಬೇಕಾದ್ರೆ ಒಂದು 15 ವರ್ಷ ಬೇಕು. ಅವತ್ತು ಹೀಗಾಯಿತು ನಮಗೆ ಅಂತ ಗೊತ್ತಾಗಬೇಕಾದ್ರೆ ನನಗೆ ತುಂಬ ಸಂತೋಷ ಆದದ್ದು. ಅವನು ಇಂಗ್ಲೆಂಡ್ ಕಲಿಯೋಕ್ಕೆ ಹೋದಾಗ ಒಂದು ಫೋನ್ ಮಾಡಿದ್ದ ನನಗೆ, ಅಪ್ಪ ಐ ಮಿಸ್ಸಿಂಗ್ ಕಗ್ಗ ನಾವು ಅಂತ. ಐ ಮಿಸ್ಸಿಂಗ್ ಅಮ್ಮಾಸ್ ಫುಡ್ ಅನ್ನಲಿಲ್ಲ ಅವನು, ಐ ಮಿಸ್ಸಿಂಗ್ ಕಗ್ಗ ಅಂತ. ತುಂಬ ಸಂತೋಷ ಆಯ್ತು ನನಗೆ. ಅದಕ್ಕೇನು ಮಾಡೋದು, ನನ್ನ ಧ್ವನಿಯಲ್ಲಿ ಒಂದು 250-300 ಮಾಡಿ ಕಳಿಸಿದ್ದೆ ಅವನಿಗೆ. ಇವತ್ತು ಇಟ್ಕೊಂಡಿದ್ದಾನೆ, ಬಾಯಿಗೆ ಬರುತ್ತೆ. ನಂಬಿಕೆ ಬಗ್ಗೆ ಹೇಳಬೇಕಪ್ಪ. ನಾನು ತುಂಬ ಇಷ್ಟವಾದಂಥವ್ರ ಕೃತಿ ಅಂದರೆ ಬಾಳೆಗೊಂದು ನಂಬಿಕೆ ಕೃತಿ. ಆ ಪುಸ್ತಕ ಓದಿದವ್ರು ಯಾರೂ ನಿರಾಶರಾಗಲ್ಲ ಜೀವನದಲ್ಲಿ. ಅದಕ್ಕೆ ನಾನು ಕಾಲೇಜ್ ಮಕ್ಕಳಿಗೆ ಹೇಳೋದು ಅದನ್ನೇ, ತರುಣರಿಗೆ ಹೇಳೋದು, ಎಲ್ಲರೂ ಡಿಪ್ರೆಷನ್. ಮೊನ್ನೆ ದಿವಸ ಒಬ್ಬರು ಸೈಕ್ಯಾಟ್ರಿಸ್ಟ್ ನನಗೆ ಹೇಳ್ತಾರೆ, ಮೆಟ್ರೋ ಸಿಟೀಸ್ ಬೆಂಗಳೂರು ಮದ್ರಾಸ್ ಅಂತ ಮೆಟ್ರೋ ಸಿಟೀಸ್ ಒಳಗೆ 5, 6, 7ನೇ ಕ್ಲಾಸಿನ ಮಕ್ಕಳಿಗೆ ಡಿಪ್ರೆಷನ್ ಆಗ್ತಾಯಿದೆ ಅಂತ. ಅದು ಹೆಂಗೆ ಡಿಪ್ರೆಷನ್ ಆತ್ರಿ ಅಂತ. ನಾನು ಏನಾದರೂ ಆಗಬೇಕಲ್ಲ ಡಿಪ್ರೆಷನ್ ಆಗಬೇಕಾದ್ರೆ, ಕೆಲಸ ಸಿಗಲಿಲ್ಲ ಅಂತನೋ, ಹುಡುಗಿ ಒಪ್ಕೊಳ್ಳಿಲ್ಲ ಅಂತನೋ, ಏನೋ ಒಂದು ಆಗಬೇಕಲ್ಲ. ಆತ ಕಂಡುಹಿಡಿದ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದಾರೆ, ಡಿಪ್ರೆಷನ್ಗೆ ಕಾರಣ ಫೇಸ್ಬುಕ್ ಅಂತ. ಅವ್ರು ಹೇಳಿದ್ರು ಏನಿಲ್ಲ ಅಂತ ಮಾಡಿ ಒಂದು ಚಿತ್ರ ಹಾಕ್ತಾರೆ, ನನ್ನ ಫ್ರೆಂಡಿಗೆ 62 ಲೈಕ್ ಬಂತು, ನನಗೆ 2 ಲೈಕ್ ಬಂದಿದೆ ಅಂತ ಡಿಪ್ರೆಷನ್ ಅಂತ. ಅದನ್ನು ದೊಡ್ಡವ್ರು ಮಾಡಿ ಅವ್ರು ಕೊಟ್ಟಿದ್ದಾರೆ. ಮತ್ತು ಬೈಕೊಡೋದು, ಹುಡುಗರು ಫೇಸ್ಬುಕ್ ನೋಡ್ತಾರೆ ಅಂತ. ಫೇಸ್ಬುಕ್ ಕೊಟ್ಟವ್ರು ಯಾರು? ನಾವೇ ತಾನೇ ಕೊಟ್ಟದ್ದು. ಅದರಿಂದ ಈ ಥರದ ನಂಬಿಕೆ ಬಂದಾಗ ನಾನು ಹೇಳೋದು, ಫಸ್ಟ್ ಇದನ್ನು ಓದಿ. ಯಾವ ನಂಬಿಕೆ ಇಲ್ಲದವನಿಗೆ ಏನಾಗುತ್ತೆ ಅಂದರೆ ತರಗಲೆ ಇದ್ದ ಹಾಗೆ ಒಣಗಿ ಹೋಗ್ಬಿಟ್ಟಿದೆ. ಯಾವಾಗ ತಕ್ಷಣ ಬಿದ್ದು ಹೋಗ್ಬಿಡುತ್ತೆ, ಸಣ್ಣ ಗಾಳಿ ಬಿಟ್ಟರೆ ಬಿದ್ದು ಹೋಗುತ್ತೆ. ಆ ಹಸಿ ಎಲೆ ಹೇಗೆ ಗಟ್ಟಿ ಹಿಡ್ಕೊಂಡಿದೆಯೋ ಹಾಗೆ ಯಾವುದೋ ಒಂದು ನಂಬಿಕೊಳ್ಳಿ ನೀವು. ಬೀಳದೇ ಇರೋದು ಕಾರಣ ಅಂದರೆ ಗಟ್ಟಿ ನಂಬಿಕೆ ಅಂತ. ನನಗೊಂದು ಘಟನೆ ನೆನಪಾಗುತ್ತೆ. ನನಗೆ ಅನ್ಸ್ಬಿಟ್ಟಿಗೆ 73-74 ಆರೋಗ್ಯ ಚೆನ್ನಾಗಿರಲಿಲ್ಲ. ರಾಮಾಯಣದ ಮಾತುಗಳನ್ನು ಬೇಕಾದಷ್ಟು ಕಡೆ ಕೇಳಿದ್ದೀವಿ, ಅದ್ಭುತವಾಗಿ ಮಾತಾಡೋರನ್ನ ಕೇಳಿದ್ದೀವಿ. ಆದರೆ ಅಷ್ಟು ತನ್ಮಯತೆಯಿಂದ ಮಾತಾಡೋರು ನಾನು ಕಂಡಿಲ್ಲ, ಇದುವರೆಗೂ ಕಂಡಿಲ್ಲ. ಹೇಳೋರು, ಜೋರಾಗಿ ಯುದ್ಧ ನಡೀತಾ ಇದೆ, ಇಂದ್ರಜಿತ್ತುಗೂ ಲಕ್ಷ್ಮಣ ಯುದ್ಧ ನಡೀತಾ ಇದೆ. ಲಕ್ಷ್ಮಣ ಏನೆಲ್ಲ ಬಾಣ ಬಿಟ್ಟರು ಇಂದ್ರಜಿತ್ತು ಸಾಯಲಿಲ್ಲ. ಕೊನೆಗೆ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತಗೊಂಡ, ಹಣೆಗಿಟ್ಕೊಂಡ. ಏನು ಹೇಳ್ದ? ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಯುದ್ಧೇ ಚ ಅಪ್ರತಿದ್ವಂದ್ವ ಜರೈನಿಂ ಜೈರಾವಣಿಂ ಅಂತ ಹೇಳಿದ. ಬಾಣ ಬಿಟ್ಟ, ಇಂದ್ರಜಿತ್ತು ಸತ್ತೋದ. ಅಂದ್ಬಿಟ್ಟು ಸತ್ತದ ಬಾಣಕ್ಕಲ್ರಿ, ತಮ್ಮನಿಗೆ ಅಣ್ಣನ ಮೇಲೆ ಇರೋ ಶ್ರದ್ಧೆಯಿಂದ ಸತ್ತದ್ದು. ಇದು ಹೇಳುವಾಗ ಕಣ್ಣಲ್ಲಿ ನೀರು ಸುರಿಯೋದನ್ನು ಕಂಡಿದ್ದೇನೆ ನಾನು. ಲಕ್ಷ್ಮಣನ ಜೊತೆಗೆ ಲಕ್ಷ್ಮಣನ ಕಣ್ಣಲ್ಲಿರೋ ಹೊಳಪು ಕಂಡಿದ್ದಾರೆ, ಅಣ್ಣನ ಬಗ್ಗೆ ಇರುವಂಥ ಅನನ್ಯ ಶ್ರದ್ಧೆಯನ್ನು ಕಂಡಿದ್ದಾರೆ, ನಂಬಿಕೆ ಕಂಡಿದ್ದಾರೆ. ರಾಮನ ಗುಣ ಹೇಳಬೇಕು. ರಾಮ ಎಂಥವನು? ರಾಮ ಅಂದರೆ ಯಜಮಾನ ಹೇಗಿರಬೇಕು? ಅವ್ರು ಹೇಳೋರು ರಾಮ ಹೇಗಿದ್ದ. ಆ ಹೇಳೋರು, ಲಕ್ಷ್ಮಣ ಬಿದ್ದಿದ್ದಾನೆ, ಸಂಜೀವಿನಿ ತರಬೇಕು. ಆಂಜನೇಯ ಹೊರಟಾಗ ಎದುರಿಗೆ ರಾಮ ಬರ್ತಾನೆ. ತಾನೇ ಹೊರಟಿದ್ದಾನೆ ಸಂಜೀವಿನಿ ತರೋದಕ್ಕೆ. ಆ ಹೊರಟಾಗ ಎದುರಿಗೆ ಬಂದಂಥ ಯಜಮಾನನಾದ ರಾಮ ಹೇಳುವಂಥ ಮಾತು ಎಂಥದ್ದು? ಗಚ್ಚ ಶೀಘ್ರ ಮಹಾಭವ, ಬೇಗ ಹೋಗಪ್ಪ ಸ್ವಲ್ಪ. ಭ್ರಾತೃ ಭಿಕ್ಷಾ ಪ್ರದೀಯತ, ನನಗೆ ನನ್ನ ತಮ್ಮನ ಪ್ರಾಣ ಭಿಕ್ಷೆ ಕೊಡು ಅಂತ ಕೇಳ್ತಾನಲ್ಲ ಯಜಮಾನ ಆದವನು. ನನಗೆ 4 ಜನ ಅಣ್ತಮ್ಮಂದ್ರಪ್ಪ, ನಾವೆಲ್ಲ 4 ಜನ, ನೀನು ಇವತ್ತಿಂದ 5ನೇದವನಾದಿ ಅಂತ ಹನುಮಂತನ ಹೇಳುವಂಥ ಮಾತು, ಯಜಮಾನ ಹೇಳುವಂಥ ಮಾತು. ಈ ಪರಿಸ್ಥಿತಿಯಲ್ಲಿ ಬೇಗ ಹೋಗಯ್ಯ, ಬೇಗ ತೊಗೊಂಬರೋ, ಅವಸರಾಗಿದೆ ಅಂತ ಹೇಳೋದಲ್ಲ. ಯಜಮಾನ ಯಾವ ವಿನಯವನ್ನು ತೋರಿಸ್ತಾನೆ ಅದು ಆ ಶಿಷ್ಯನನ್ನು ಗೆದ್ದುಕೊಂಡದ್ದು. ಅವನ ಹೃದಯವನ್ನು ಗೆದ್ದದ್ದು ಆಂಜನೇಯ ಹೃದಯದ ಪ್ರೀತಿ, ಆ ಭಕ್ತಿ, ಆ ಅಂತಃಕರಣ ಇದೆಯಲ್ಲ, ಅದು ಹೇಳಬೇಕು. 1930ರ ದಶಕದೊಳಗೆ ಮೈಸೂರು ಸರ್ಕಾರಕ್ಕೂ ಮತ್ತು ಕಾಂಗ್ರೆಸ್ ನಾಯಕರು ಮನಸ್ಸು ಮುರಿದಿತ್ತಂತೆ. ಆಗ ಗಾಂಧೀಜಿ ಏನು ಮಾಡಿದರು, ಪಟೇಲ್ ಮತ್ತು ಆಚಾರ್ಯ ಕೃಪಲಾನಿಯವರನ್ನು ಮಾತುಕತೆಗಾಗಿ ಕಳಿಸಿದ್ರಂತೆ ಮೈಸೂರಿಗೆ. ಮಾತಾಡ್ಕೊಂಬರಿ ಮಹಾರಾಜರ ಹತ್ರ ಅಂತ ಕಳಿಸಿದ್ರಂತೆ. ಆ ಕಳಿಸಿದಾಗ ಮಿರ್ಜಾ ಇಸ್ಮಾಯಿಲ್ ಮತ್ತು ಪಟೇಲ್ರ ನಡುವೆ ಸಂಧಾನ ಮಾಡೋದರಲ್ಲಿ ಡಿ ವಿ ಜಿ ಬಹುದೊಡ್ಡ ಕಾರ್ಯವನ್ನು ವಹಿಸಿದ್ರು ಅಂತ. ಭಾಳ ಜನ ಗೊತ್ತಿಲ್ಲ ಅದು, ಅದಕ್ಕೆ ಬರಿತಾ ಇರೋದನ್ನು ದುರ್ದೈವ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿಲ್ಲ ಅದು ಅಂತ. ಒಂದು ಘಟನೆ ಹೇಳ್ತಾರೆ. ಶಿವಮೊಗ್ಗದಿಂದ ಯಾವುದೊಬ್ಬರು ಹೆಣ್ಮಗಳು ಪತ್ರ ಬರೆದಿದ್ರು ಡಿ ವಿ ಜಿಗೆ. ಸಣ್ಣ ವಯಸ್ಸಿಗೆ ಗಂಡನ ಕಳ್ಕೊಂಡ್ಲಾಕೆ. ಅವ್ರ ಸಂಪ್ರದಾಯದ ಪ್ರಕಾರ ನಿಮ್ಮ ಕೆಂಪು ಸೀರೆ ಉಳಿಸಿ ತಲೆ ಬೋಳಿಸ್ತೀವಿ ಅಂತ ಹೇಳಿದ್ರಂತೆ. ಆಕೆ ಪತ್ರ ಬರೆದು ಹೀಗೆ ಹೇಳ್ತಾರೆ, ಧರ್ಮದಲ್ಲಿದೆ ಅಂತ ಹೇಳ್ತಾರೆ. ಹೌದಾ, ಧರ್ಮದಲ್ಲಿ ಹಾಗಿದೆಯಾ ಅಂತ. ತಕ್ಷಣ ಡಿ ವಿ ಜಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಉತ್ತರ ಬರೆಸಿದ್ರಂತೆ, ಅಮ್ಮ ಯಾವ ಧರ್ಮದಲ್ಲೂ ಇಲ್ಲ, ಅದು ಯಾವ ಧರ್ಮದಲ್ಲೂ ಇಲ್ಲ, ನೀವು ಮಾಡಿಸ್ಕೋಬೇಕಾಗಿಲ್ಲ. ನೀನು ಮದುವೆಗಿಂತ ಮೊದಲು ಕೂಡ ಬಣ್ಣ ಸೀರೆ ಉಟ್ಕೋತಿದ್ದೆಲ್ಲ, ಈಗೂ ಉಟ್ಕೋಬೋದು. ಮೊದಲು ಬಳೆ ಹಾಕ್ಕೋತಿದ್ದು, ಈಗೂ ಹಾಕ್ಕೋಬೋದು. ಅವ್ರನ್ನ ನಾವು ಸಂಪ್ರದಾಯವಾದಿಗಳು ಅಂತೀವಿ.
ಇಷ್ಟು ಮಾಡರ್ನ್ ಆಗಿರೋಕ್ಕೆ ಸಾಧ್ಯ ಇದೆಯಾ? ಆಗಿನ ಕಾಲಕ್ಕೆ ಪತ್ರ ಬರೆದು ನೀವು ಮಾಡಬೇಕಾಗಿಲ್ಲ ಅಂತ ಹೇಳಿದವು. ಅಂದರೆ ಎಷ್ಟರ ಬಗ್ಗೆ ಕಾಳಜಿ ಇತ್ತು ಮತ್ತೊಬ್ಬರ ಬಗ್ಗೆ ಅಂತ. ಒಂದು ಘಟನೆ ಬರೀತಾರೆ ಅವರು. ಪ್ರೂಫ್ ರೀಡಿಂಗ್ ಹೋಗ್ತಾ ಇದ್ದರಂತೆ ವಿಕ್ಟೋರಿಯಾ ಆಸ್ಪತ್ರೆ ಒಂದು ಪ್ರೆಸ್. ಒಳಗೆ ಕೂತ್ಕೊಳ್ಳೋ ಜಾಗ ಇಲ್ಲ ಅಂತ ಹೊರಗೆ ಕಟ್ಟೆ ಮೇಲೆ ಕೂಡ್ತಿದ್ರಂತೆ. ಈ ಅಂಗಡಿಗಳಿದ್ದಾವಲ್ಲ, ಸಾಲಿಡದ ಅಂಗಡಿಗಳು, ಅಲ್ಲಿ ಯಾರು ಇರೋಲ್ಲ. ಸಾಯಂಕಾಲ ಒಂದು ಮುದುಕಿ ಮಾತ್ರ ಇರ್ತಿದ್ರಂತೆ. ಬದುಕೋದು ಹೇಗೆ, ಒಂದು 4-5 ಮಡಕೆ ಇಟ್ಕೊಂಡಿದ್ಲಂತಕ್ಕೆ. ತರಕಾರಿ ತೊಗೊಂಬರ್ತಾವಲ್ಲ ಲಾರಿಗಳು, ಆ ಲಾರಿ ಇಳಿಸುವಾಗ ಕೆಳಗೆ ಬಿದ್ದಂಥ ತರಕಾರಿಗಳನ್ನು ಅರ್ಧಂಬರ್ಧ ಕೊಳತಿದ್ದಿರ್ಬೋದು, ಪೆಟ್ಟಾದದ್ದಿರ್ಬೋದು. ಆಕೆ ತಂದು ಚಾಕು ತೊಗೊಂಡು ಕೆಟ್ಟ ಭಾಗನ ತೆಗೆದು ಹಾಕಿ ಉಳಿದದ್ದನ್ನು ಹೋಳು ಮಾಡಿ ಒಂದು ಮಡಿಕೆಯಲ್ಲಿ ನೀರು ಹಾಕಿ ಉಪ್ಪು ತನಗೇನು ಸಾಮಗ್ರಿ ಇತ್ತು ಅದು ಹಾಕಿ ಬೇಯಿಸ್ತಿದ್ಲಂತೆ. ಇನ್ನೊಂದು ಮಡಿಕೆಯಲ್ಲಿ ಬಿಸಿನೀರು ಕಾಸಿ ಆ ಗಂಡನಿಗೆ ಸ್ನಾನಕ್ಕೆ ಹಾಕ್ತಿದ್ಲಂತೆ. DVG ಚಂದ ಬರೆದಿದ್ದಾರೆ ಅದನ್ನು. ಆಕೆ ಈ ಮುದುಕ ಅಸುಸ್ತಾಗಿದ್ದಾನೆ, ಹುಷಾರಿಲ್ಲ ಅವನಿಗೆ, ಬಿಸಿನೀರು ಹಾಕಿ ಮೈ ಉಜ್ಜುತ್ತಾ ಇದ್ದಂತೆ. ಆ ಸ್ನಾನ ಆದಮೇಲೆ ಮೈಯೆಲ್ಲ ಒರೆಸಿ ಕೂಡಿಸಿ ಅವನಿಗೆಲ್ಲ ಆ ಮುದ್ದೆ ಮತ್ತು ಸಾರು ಕೊಡಬೇಕು, ತಾನು ಕೂತು ತಿನ್ನಬೇಕು. ಅವ್ರು ಹೇಳ್ತಾರೆ ಅವರು ಪರ್ಸ್ನಲ್ ಜೀವನ ಅದರೊಳಗೆ ತಲೆ ಹಾಕಬಾರದು. ನಾನು ನಿಜವಾಗ್ಲೂ ಅದನ್ನು ಗಮನಿಸ್ತಾ ಇದ್ದೆ. ಕಷ್ಟ ಇತ್ತು, ತೊಂದರೆ ಇತ್ತು, ಎಲ್ಲ ಅನಾನುಕೂಲ, ಅನಾರೋಗ್ಯ, ವೃದ್ಧಾಪ್ಯ ಎಲ್ಲ ಇದೆ. ಆದರೆ ಜೀವನ ಸಂಭ್ರಮ ಮಾಡೋದು ಮರೀಲಿಲ್ಲ ಅವರಿಬ್ಬರು ಅಂತ. ಜೀವನದಲ್ಲಿ ಕಷ್ಟವಿದೆ, ಕಾರ್ಪಣ್ಯವಿದೆ, ರೋಗವಿದೆ, ಆದರೆ ಅದರೆಲ್ಲರೊಂದಿಗೆ ಪ್ರೀತಿ ಇದೆ, ಸೌಂದರ್ಯವಿದೆ. ಈ ಪ್ರೀತಿಯ ಸೌಂದರ್ಯ, ಪ್ರೀತಿಯ ಐಶ್ವರ್ಯ, ಪ್ರೀತಿಯ ಹೃದಯ ವಿಕಾಸ ಅಂತ ಬರೀತಾರೆ. DVG ಜೀವನದುದ್ದಕ್ಕೂ ಮಾಡಿದ್ದು ಅದು.